ಈಶ್ವರ್ ಗೊತ್ತಾಯ್ತಾ ನಿನ್ನ ಕಿಮ್ಮತ್ತೇನಂತ? ಜನನೇ ಇಲ್ಲ ನಿನ್ನ ಕ್ಷೇತ್ರದ. ನರೇಗಾ ಸಮಾವೇಶ ಮಾಡಿದರು, ಸಿ ಎಮ್ ಬಂದಿದ್ದರು, ಡಿ ಸಿ ಎಮ್ ಬಂದಿದ್ದರು, ಎಲ್ಲರೂ ಬಂದಿದ್ದರು, ಜನನೇ ಇಲ್ಲ. ಆಮೇಲೆ ಸಿ ಎಮ್ ಮಾತಾಡ್ಬೇಕಾದ್ರೆ ಜನ ಇಲ್ಲ. ಸಿ ಎಮ್ ಅವರೇ ಖುದ್ದಾಗಿ ಸಿ ಎಮ್ ಅವರೇ ಹಿಂದಕ್ಕೆ ತಿರುಗಿ ನೋಡ್ರು ಅಂತ ಕೇಳ್ತಾರೆ. ಅದಾದಮೇಲೆ ಡಿ ಸಿ ಎಮ್ ಅವರು ನೀನು ಪಕ್ಕಕ್ಕೆ ನಿಂತರೆ ಅಲ್ಲಿ ಹೋಗಿ ಕುಂದ್ರಂತ ನೀನು ಕಳಿಸ್ತಾರೆ. ನಿನ್ನ ಕಿಮ್ಮತ್ತಷ್ಟೇ. ಅದೇ ಅನ್ನನ ಅದನ್ನು ಮಣ್ಣಿಗೆ ಹಾಕೋ ಬದಲಿ ಸಾವಿರಾರು ಜನನಲ್ಲಿ ನಿರ್ಗತಿಕರನ್ನ, ನಿನ್ನ ಕ್ಷೇತ್ರದ ಜನನೇ ನಿರ್ಗತಿಕರು ಸಾಕಷ್ಟು ಜನ ಇದ್ದೇ ಇರ್ತಾರೆ. ಕಾಮನ್ ಆಗಿ ಎಲ್ಲ ಕ್ಷೇತ್ರದಾಗ ಇರ್ತಾರೆ. ನೀನು ಕರೆದವರಿಗೆ ಊಟ ಕೊಟ್ಟಿದ್ರೆ ನಿನಗೊಂದು ಗೌರವ ಇರ್ತೈತಿ. ನೀನು ಕರೆಕ್ಟಾಗಿ ಅಭಿವೃದ್ಧಿ ಕೆಲಸ ಮಾಡಿದರೆ, ನೀನು ಆ ಕ್ಷೇತ್ರದ ಬಗ್ಗೆ ನಿನಗೆ ಗಮನ ಇದ್ದಿದ್ರೆ ಇಷ್ಟು ಬೆಳವಣಿಗೆ ಜನ ಬರ್ತಿದ್ದಿರಲ್ಲ. 1 2 3 4 5 6 ಎಷ್ಟು ಜನ ಹಿಂಗೆ ಬೆಳವಣಿಗೆ ಎಷ್ಟು ಜನ ಬರ್ತಿರಲಿಲ್ಲ. ಸಾಕಷ್ಟು ಕಿಕ್ಕಿರಿದ ಜನ ಬರ್ತಾಯಿದ್ದಾರೆ. ಅದು ಬಂದಿಲ್ಲ ನಂತರ ನಿನಗೆ ಅರ್ಥ ಆಗಿರ್ಬೇಕು ನಿನ್ನ ಅಭಿವೃದ್ಧಿ ಏನು, ನಿನ್ನ ಕಿಮ್ಮತ್ತು ಏನು ಅಂತ. ಡಿ ಕೆ ಶಿವಕುಮಾರ್ ಅವರು, ಡಿ ಸಿ ಎಮ್ ಅವ್ರು ಹೇಳ್ತಾರೆ, ಅವ್ರು ಯಾರನ್ರಿ ಆ ಕಡೆ ಕಳಿಸ್ರಿ, ಈ ಕಡೆ ಕಳಿಸ್ರಿ ಅಂತ. ಅವ್ರು ಹೊರಗೆ ಕಳಿಸ್ರಿ, ಇಲ್ಲಾಕೆ ನಿಂತಿರಿ ಅಂತ ಕೇಳ್ತಾರೆ. ನಿಮ್ಮ ಕಾರ್ಯಕರ್ತರಿಗೆ ಅಲ್ಲಿ ಬಂದಿರೋದು ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರೇ, ನೀವೇ ಕಾಂಗ್ರೆಸ್ನವರೇ ಅಂದಂಗೆ ನೀ ಯಾರಂತ ಕೇಳ್ಬಿಡ್ರಿ. ನಾನು ಯಾರಂತ ಕೇಳಿದ್ರೆ ನಾನು ಸಾಮಾನ್ಯ ಪ್ರಜೆ. ನಾನು ಯಾವ ಪಕ್ಷದ ವಕ್ತಾರ ಅಲ್ಲ, ಯಾವ ಪಕ್ಷದ ಅಲ್ಲ. ನಾನು ಸ್ವತಂತ್ರ ಭಾರತದ ಒಬ್ಬ ಪ್ರಜೆ ಅಷ್ಟೇ. ನಾನು ಯಾವ ಪಕ್ಷಕ್ಕೂ ಒಲಲ್ಲ. ಯಾವ ಪಕ್ಷದಲ್ಲಿ ತಪ್ಪು ಮಾಡ್ತಾನೆ ಅದಕ್ಕೆ ನಾನು ಅದನ್ನು ಈ ಥರ ಮಾತಾಡಿ ಹೇಳಬಲ್ಲೆ. ವಿಧಾನಸೌಧದಾಗ ಸದನದಾಗ ನಿನಗಿಂತ ಸೀನಿಯರ್ ಅದಾರ. ಅವರು ವಿರೋಧ ಪಕ್ಷದವ್ರು ಮಾತಾಡ್ಬೇಕಾದ್ರೆ ಎದ್ದು ಎಲ್ಲ ನನಗೆ ಗೊತ್ತು ಅಂತೇಳಿ ಏನೆಲ್ಲ ಬಿಲ್ಡಪ್ ಕೊಡ್ತಿದ್ದಿ. ಇವತ್ತು ನಿನ್ನ ಬಿಲ್ಡಪ್ ಏನಾಯ್ತು? ಸೈಡ್ಗಳಿಗೆ ಕುಂದ್ರೋಗೋ ಅನ್ನಂಗಾಯ್ತು. ಜನನೇ ಬರಲಿಲ್ಲ. ಅದಾದ್ಮೇಲೆ ಇನ್ನೊಂದಿಷ್ಟು ಅದರ ನಿಮ್ಮ ಜನ, ಅದು ಯಾರು ಕಾಂಗ್ರೆಸ್ನಲ್ಲಿ. ಹೌದು, ವಿರೋಧ ಪಕ್ಷ ಇರೋದೇ ವಿರೋಧ ಮಾಡೋಕ್ಕೆ. ಅವ್ರು ಮಾತಾಡ್ಬೇಕಾದ್ರೆ ಅವ್ರು ಮಾತಾಡೋಕ್ಕೆ ಅವಕಾಶ ಕೊಡೋಕ್ಕಿಲ್ಲ. ಒಂದು 4 ಜನ ಇದೀರಿ ನೀವು. ಯಾರು? ನೀವೊಬ್ಬ ಪ್ರದೀಪ್ ಈಶ್ವರ್, ನೀವೊಬ್ಬ ಶಿವಲಿಂಗೌಡ ಒಬ್ಬರು, ಆಮೇಲೆ ಅವ್ರು ಯಾರು ಖರ್ಗೆ ಸಾಬ್ರು, ಮರಿ ಖರ್ಗೆ ಸಾಬ್ರು, ಅವರು ಏನು ಇನ್ನು ಎಲ್ಲ ಪರಮೇಶ್ವರ್ ಅವರು ಸುಮ್ಮನೆ ಕೂತಿರ್ತಾರೆ. ಪಾಪ ಅವ್ರು ಕೇಳ್ತಿರ್ತಾರೆ. ಸಿದ್ದರಾಮಯ್ಯ ಅವ್ರು ಮುಖ್ಯಮಂತ್ರಿ ಸಹಿತ ಸುಮ್ಮನೆ ಏನು ಆಲಿಸ್ತಿರ್ತಾರೆ ಅವರು. ಅದಾದಮೇಲೆ ನಮ್ಮ ಸರಿ ಬಂದಾಗ ಮಾತಾಡ್ಬೇಕಂತಿರ್ತಾರೆ. ನೀವು ಅವ್ರಿಗಿಂತ ಮೊದಲೇ ಎತ್ತು ಏನು ಪಾಪ ಎಲ್ಲ ಗೊತ್ತು ನಿಮಗೆ. ಹಾರಾಡೋದೇನು ಚೀರಾಡೋದೇನು ನಿಮ್ದು? ಈ ಹಾರಾಡೋದು ಚೀರಾಡೋದು ಈ ನರೇಗಾ ಸಮಾವೇಶದಾಗ ನಿಮ್ಮ ಮನೆ ಬರ ಗೊತ್ತಾತಲ್ಲ. 2 ಜನ ಬಂದರು, 2 ಜನ ಹೋದರು, ನಿಮಗೇನು ಕಿಮ್ಮತ್ತು ಸಿಕ್ತು? ಎಷ್ಟು ಊಟ ಹಾಳ ಮಾಡಿದ್ರಿ ಗೊತ್ತಾಯ್ತಿಲ್ಲ? ತಿಳ್ಕೊ. ಇಷ್ಟ ನಿಮ್ಮ ಕಿಮ್ಮತ್ತು ಇಷ್ಟ. ಮುಂದಿನ ಸಲ ಎಲೆಕ್ಷನ್ ನಿಂದ್ಬೇಕಾದ್ರೆ ಭಾಳ ವಿಚಾರ ಮಾಡಿ ನಿಂದ್ರಿಸು, ನಿಂತ್ಕೋ.